ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕುರ್ಚಿ ಕದನ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಹೈಕಮಾಂಡ್ ಏನ್ ಮಾಡ್ಬೋದು ಅಂತ ಎಲ್ಲರೂ ಬಿಟ್ಟು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರು. ಆದ್ರೀಗ ಹೈಕಮಾಂಡ್ ಮಧ್ಯ ಪ್ರವೇಶಿಸೋದಕ್ಕೆ ಹಿಂಜರಿಕೆ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಸಹಜ. ಇದಕ್ಕೆ ಇಂಬು ಕೊಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ರು. ಇದೀಗ ಕಾರ್ಯಕಾರಿಣಿ ಸಭೆಗೂ ಸಿಎಂ ಹಾಗೆ ಡಿಸಿಎಂಗೆ ಆಹ್ವಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅದ್ಯಾಕೆ? ಏನದು ಹೈಕಮಾಂಡ್ನ ತಂತ್ರಗಾರಿಕೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮಧ್ಯ ಪ್ರವೇಶಕ್ಕೆ ಹೈಕಮಾಂಡ್ ಬರ್ತಿಲ್ಲ, ರಾಜ್ಯ ನಾಯಕರು ಬಿಡ್ತಿಲ್ಲ. ನೀವೇ ಬಗೆಹರಿಸಿಕೊಳ್ಳಿ ಅಂದ್ರ ಖರ್ಗೆ, ಮಗು ಅತ್ತಾಗ ಬರಬೇಕು ಅಂದ್ರ DK. ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಮಗು ಹತ್ರ ಯಾರ ಸಮಾಧಾನ ಮಾಡೋರು? ಕಾರ್ಯಕಾರಿಣಿಗೆ ಸಿಎಂ DCM ಗಿಲ್ವಾ ಆಹ್ವಾನ, ಹೈಕಮಾಂಡ್ ನಡೆ ಏನೋ? ಕುರ್ಚಿ ಕಾಳಗದಲ್ಲಿ ಮಧ್ಯಪ್ರವೇಶಕ್ಕೆ ಹೈಕಮಾಂಡ್ ಬರ್ತಿಲ್ಲ, ಹೈಕಮಾಂಡೇ ನಿರ್ಧರಿಸಬೇಕು ಅನ್ನೋ ಪಟ್ಟನ್ನ ರಾಜ್ಯ ನಾಯಕರು ಸಡಿಲಿಸುತ್ತಿಲ್ಲ. ಲೋಕಲ್ನಲ್ಲಿ ಆಗಿರೋ ಗೊಂದಲ ನೀವೇ ಬಗೆಹರಿಸಿಕೊಳ್ಳಿ ಅಂತ ಸ್ಥಳೀಯ ಸೂತ್ರ ಹೆಣೆದ ಮಲ್ಲಿಕಾರ್ಜುನ ಖರ್ಗೆ ಕುರ್ಚಿ ಚೆಂಡನ್ನ ರಾಜ್ಯ ನಾಯಕರತ್ತವೇ ಎಸೆದಿದ್ದಾರೆ. ಹೀಗಾಗಿ ಗೊಂದಲದಲ್ಲಿ ಮಧ್ಯಪ್ರವೇಶಿಸಲು ಹೈಕಮಾಂಡ್ ಪರೋಕ್ಷವಾಗಿ ನಿರಾಕರಿಸಿದ್ಯಾ ಎಂಬ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ನಡೆಯುತ್ತಿದೆ. ಈ ನಡುವೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆಯಿಂದಲೂ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರನ್ನ ದೂರವಿಡಲು ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗ್ತಿದೆ. ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದೆ. ಇದೇ ಸಭೆಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಆದ್ರೀಗ ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಆಹ್ವಾನ ನೀಡೋದೇ ಅನುಮಾನ ಎನ್ನಲಾಗ್ತಿದೆ. ಯಾಕಂದ್ರೆ ಒಂದ್ ವೇಳೆ ಆಹ್ವಾನ ನೀಡಿದ್ರೆ ಸದ್ಯ ಆಗ್ತಿರೋ ಕುರ್ಚಿ ಕಾಳಗ ಹೊಸ ಸ್ವರೂಪ ಪಡೆಯೋ ಸಾಧ್ಯತೆ ಇದೆ ಅನ್ನೋದನ್ನ ಹೈಕಮಾಂಡ್ ಚೆನ್ನಾಗಿಯೇ ಅರಿತುಕೊಂಡಿದೆ. ಈ ಸಮಯದಲ್ಲಿ ಸಭೆಗೆ ಆಹ್ವಾನ ನೀಡಿದ್ರೆ ಕ್ಷಿಪ್ರ ಬೆಳವಣಿಗೆಗಳು ನಡೆಯುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರೇ ವಿಳಂಬ ನೀತಿ ಅನುಸರಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಖರ್ಗೆ ಕೂಡ ನೀವೇ ಬಗೆಹರಿಸಿಕೊಳ್ಳಿ ಅಂತ ಚೆಂಡನ್ನ ರಾಜ್ಯದತ್ತ ಎಸ್ರು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಸಿಎಂ ಕೂಡ ನಾನು ಸದಸ್ಯ ಅಲ್ಲ, ಹೋಗ್ತಿಲ್ಲ ಎಂದಿದ್ದಾರೆ. CWSB ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟು CLP ಲೀಡರ್ ಕರೀತಾರೆ. CWC ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ CWC. ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ, ಇದು ರೆಗ್ಯುಲರ್ ಮೀಟಿಂಗ್. ಕಾರ್ಯಕಾರಿಣಿ ಸಭೆಗೂ ಮುನ್ನ ದೆಹಲಿಯಲ್ಲಿ DK ವಾಸ್ತವ್ಯ, ರಾಹುಲ್ ಭೇಟಿಗೆ DK ಶಿವಕುಮಾರ್ ಸರ್ವ ಪ್ರಯತ್ನ. ಜಲಸಂಪನ್ಮೂಲ ಸಚಿವರು ಆಗಿರೋ DK ಶಿವಕುಮಾರ್ ಇಲಾಖೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲು ದೆಹಲಿಗೆ ತೆರಳಿದ್ದಾರೆ. ಇವತ್ತು ದೆಹಲಿಯಲ್ಲೇ DK ಶಿವಕುಮಾರ್ ವಾಸ್ತವ್ಯ ಹೂಡಲಿದ್ದಾರೆ. DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲೂ ರಾಹುಲ್ ಭೇಟಿಗೆ ಸರ್ವ ಪ್ರಯತ್ನ ಮಾಡ್ತಿದ್ದಾರೆ. ಒಪ್ಪಂದದ ಪ್ರಕಾರ ಹೈಕಮಾಂಡ್ ಸರಿಪಡಿಸುತ್ತೆ ಎಂದ ರಂಗನಾಥ್. ಹೈಕಮಾಂಡ್ ಪರಿಹಾರವೂ ಇಲ್ಲ, ಬದಲಾವಣೆಯೂ ಇಲ್ಲ ಎನ್ನುವಂತಹ ಹೆಜ್ಜೆಯನ್ನಿಡ್ತಿದೆ. ಆದರೆ ರಾಜ್ಯದ ನಾಯಕರು ಮಾತ್ರ ಹೈಕಮಾಂಡ್ ನಾಯಕರೇ ಬೇಗ ಗೊಂದಲ ಬಗೆಹರಿಸಬೇಕು ಅನ್ನೋ ನಿಲುವು ತಿಳಿದಿದ್ದಾರೆ. ಅದರಲ್ಲೂ DK ಆಪ್ತ ಶಾಸಕ ರಂಗನಾಥ್ ಒಪ್ಪಂದ ಆಗಿದೆ, ಒಪ್ಪಂದದ ಪ್ರಕಾರ ಹೈಕಮಾಂಡ್ ಸರಿಪಡಿಸುತ್ತೆ ಎಂದಿದ್ದಾರೆ. ಇನ್ನು ದೆಹಲಿಗೆ ಹೋಗಿರೋ ಪ್ರಣವಾನಂದ ಸ್ವಾಮೀಜಿ DK ಪರ ಬ್ಯಾಟ್ ಬೀಸಿದ್ದಾರೆ. ಎಲ್ಲೋ ಒಂದ್ ಕಡೆ ಒಪ್ಪಂದ ಆಗಿದೆ ಅಂತ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ, ನಾವು ಅದನ್ನ ನಂಬಿದ್ದೇವೆ. ಸೊ ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮಾತು ಕೊಟ್ಟಿದ್ದನ್ನು ಯಾವತ್ತೂ ಹಿಂದೆ ಹೋಗೋದು ಸರಿಯಲ್ಲ. ಸೊ ಹಾಗಾಗಿ ಎಲ್ಲದೂ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ರಾಜ್ಯದ ನಾಯಕರು ಮಾತ್ರ ಹೈಕಮಾಂಡ್ ನಾಯಕರೇ ಬೇಗ ಗೊಂದಲ ಬಗೆಹರಿಸಬೇಕು ಅನ್ನೋ ನಿಲುವು ತಿಳಿದಿದ್ದಾರೆ. ಹೈಕಮಾಂಡ್ ಮಾಡಿದೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡೋರು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಮಗು ಹತ್ರ ಯಾರ ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರು ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಹೇಳಿದ್ದಾರೆ, ಮುಗಿದ್ರೆ ಮುಗಿದಿಲ್ಲ, ಅವರ ಅಂತಿಮವಾಗಿ ಅವರೇ ಹೇಳಬೇಕಾಗ್ತಲ್ಲ.
ಮತ್ತೊಂದು ಕಡೆ CM ಅವರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಹೌದಾ ಹೇಳಿದಾರೆ ಆಲ್ರೆಡಿ. ಈಗ ಆದ್ರೆ ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. ಸುಮಾರು ಸಾರಿ ಹೇಳಿದಾರೆ ಅವರು. ಸೊ ನಾವು ಮುಗಿತೇವೆ, ನಾವು ಆಶಾಭಾವನೆ ಹೊಂದಿದ್ದೇವೆ. ಇನ್ನು ಹೈಕಮಾಂಡ್ ವಿರುದ್ಧ ವ್ಯಂಗ್ಯವಾಡಿದ ಬಸವರಾಜ ಬೊಮ್ಮಾಯಿಗೆ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈಗ ಹೈಕಮಾಂಡಲ್ಲಿ ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಯಾಕಂದರೆ ಹೈಕಮಾಂಡಾಗಿ ಉಳಿದಿಲ್ಲ. ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಖರ್ಗೆಯವರು ಹೇಳಿದರು, ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಅಂತದೆ, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತದ್ರಿಂದ. ಸೊ ನಮಗೆ ಗೊತ್ತಿದೆ, ನಮ್ಗೆ ಯಾರು ಹೈ, ನಮ್ಗೆ ಯಾರು ಕಮಾಂಡ್ ಅಂತ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಸೈಲೆಂಟ್ ನಡೆ ಸಾಕಷ್ಟು ಪ್ರಶ್ನೆ ಹುಟ್ಟು ಹಾಕಿದೆ. ಕಾದು ನೋಡುವ ತಂತ್ರಕ್ಕೆ ಹೋಗಿದ್ಯಾ? ಕಾರ್ಯಕಾರಿಣಿಯಲ್ಲಿ ರಾಜ್ಯದ ಬಗ್ಗೆ ಚರ್ಚೆ ನಡೆಸಲ್ವಾ, ಅಥವಾ ನಾಯಕರನ್ನು ದೂರ ಬಿಟ್ಟು ಚರ್ಚೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿಯಿಂದ ಮಹೇಶ್ ಜೊತೆ ಅನಿಲ್, TV9 ಬೆಂಗಳೂರು. ರಾಜ್ಯದ ಈ ಕುರ್ಚಿ ಕಿತ್ತಾಟದ ಬೆಳವಣಿಗೆಯ ಮುಂದುವರೆದ ಭಾಗ ಈಗೊಂದು ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರು ಹಾಗೆ ರಾಜಣ್ಣ ಅವರು ಸೇರಿ ಮಾತುಕತೆ ನಡೆಸಿದ್ದಾರೆ. ಸುಮಾರು 1 ಗಂಟೆಯಿಂದ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ದೆಹಲಿ ಪ್ರವಾಸದ ನಡುವೆನೇ ಇವರಿಬ್ಬರ ಭೇಟಿ ಇದೆಯಲ್ಲ, ಇದು ಬಹಳ ಕುತೂಹಲ ಮೂಡಿಸ್ತಾ ಇರೋದಕ್ಕೆ ಕಾರಣ. ಸೊ ಎರಡೆರಡು ಬಾರಿ ರಾಜಣ್ಣ ಅವರನ್ನ DCM DK ಶಿವಕುಮಾರ್ ಭೇಟಿ ಆಗಿದ್ರು. ಹೈಕಮಾಂಡ್ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಮತ್ತೊಂದು ಕಡೆ CM ಕೂಡ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ. ಇದರ ನಡುವೆನೆ CM ಹಾಗೆ ಈಗ ರಾಜಣ್ಣ ಅವರು ಭೇಟಿ ಆಗಿರೋದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಸಂಬಂಧ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಿಲ್ಲ ಇನ್ಸೈಡ್ ಸುದ್ದಿ ಏನು ಅಂತ ಅಂದ್ರೆ, DCM DK ಶಿವಕುಮಾರ್ ಅವರು ತಮ್ಮ ಆಪ್ತರೊಬ್ಬರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಗೆ ಕಣಕ್ಕಿಳಿಸಬೇಕು ಅನ್ನೋದ್ರಲ್ಲಿ ಇದಾರಂತೆ. ಆದರೆ ಈಗ ರಾಜಣ್ಣ ತಾನೂ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.